ಏನಪ್ಪ ನವೀನಣ್ಣ ಬೆಂಗಳೂರಿಂದ ಯಾವಾಗ ಬಂದ್ರಿ? ನೆನ್ನೆನೆ ಬರ್ಲಿಲ್ವೇನಲ್ಲ ಬರ್ತಾ ನೀನು ಅಲ್ಲಿ ಬುಲಾರ್ ಹತ್ಲಾಗ ಓಡಿಸ್ಕೊಂಡು ಹೋಗ್ತಿದ್ದೆ. ನಾನು ನೋಡಿದೆ ನೀನು ಜೋರಾಗಿ ಹೋದೆ ಬುಲಾರ್ದಾಗೆ, ಅದಕ್ಕೆ ನಾನು ಸುಮ್ಕಾದೆ, ಮಾತಾಡಿಸ್ಲಿಲ್ಲ. ನೆನ್ನೆ ಬಂದೆ ಕಣನ ಭಾರತ. ಏನಳ ನವೀನ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವಜ್ಜಿ ಮದ್ದಜ್ಜಿ ಹೇಳಿತ್ತಲ್ಲ, ಅವಜ್ಜಿಗೆ ಯಾತ ಡ್ರೆಸ್ ಅಂತೆ, ನೈಟಿ ಅಂತೆ, ಯಾತ ಹತ್ರ ಓಟು ಪಾರ್ಟಿ ಡ್ರೆಸ್ಗಳೆಲ್ಲ ತತ್ತೀನಿ ಅಂತ ಹೇಳಿದ್ದಂತಲ್ಲಪ್ಪ. ಅವತ್ತು ಹೋಗ್ಬೇಕಾದ್ರೆ ಮದ್ದಜ್ಜಿಗೆ ಹೇಳ್ದಲ್ಲ, ಅದನ್ನ ಅವಜ್ಜಿ ಕೇಳ್ತಪ್ಪು ಎಲ್ಲ ತಂದಿದೆಯೇನು? ಹ್ಞೂ ಕಣಲ್ಲ ರಾಮು, ನಾನು ಅವಜ್ಜಿ ಅಮ್ಮಗಾಗಿ ಎಲ್ಲ ಬಿಟ್ಟು ಬರೋಕ್ಕಾಗ್ತೈತೇನು? ಅವಜ್ಜಿಗೆ ಅಂತಂತ ಡ್ರೆಸ್ ತಂದಿದ್ದೀನಿ ನೋಡು. ಇನ್ಮೇಲೆ ಅವಜ್ಜಿ ಊರ್ನಾಗೆ ಹೆಂಗೆ ಹಾಕೊಂಡು ಅಡ್ಡಾಡುತ್ತಂತ ನೋಡು. ಮದ್ದಜ್ಜಿನ ಆ ಡ್ರೆಸ್ಗಳನ್ನ ಹಾಕೊಂಡು ಘನವಾಗಿ ಅಡ್ಡಾಡುತ್ತಿ ಪಟ್ಟು. ಅದನ್ನ ಎಂತ ಡ್ರೆಸ್ ತಂದಿದೆ ಮರೆಯ ಅವಜ್ಜಿಗೆ? ಪಾರ್ಟಿ ಡ್ರೆಸ್ ಎಲ್ಲ ಹಾಕ್ಯಂಬಂಗೆ ತಂದಿದೀಯ ಅಂತ ಅಂದ್ರೆ ಅವಜ್ಜಿ ಏನಿಲ್ಲಪ್ಪು, ಘನವಾಗಿ ಊರಾಗ ಹಾಕೊಂಡು ಆ ಡ್ರೆಸ್ ಎಲ್ಲ ಅಡ್ಡಾಡ್ಬಿಡುತ್ತೆ. ಏನು ಹೆದರಿಕೆ ಮಾಡೋ ಮದ್ದಜ್ಜಿ? ಬಿಡಲ್ಲ ಬರ್ತಾ, ಏನು ವಯಸ್ಸಾದ್ಮೇಲೆ ಹಾಕ್ಯಂಡ್ರೆ ಏನಾಗುತ್ತೆ? ವಯಸ್ಸಿದ್ದಾಗೆಲ್ಲ ಈಗಿನ ಕಾಲದವರು ಅಂಥ ಬಟ್ಟೆಗಳೇ ಹಾಕ್ಯಂಬೋದು. ಆ ಟೈಮ್ನಾಗೆ ಆ ಅಜ್ಜಿಯರಿಗೆ ಇಂಥ ಬಟ್ಟೆಗಳು ಇರಲಿಲ್ಲ, ಅದಕ್ಕೆ ಇವಾಗ ಬಂದವೆ ಅಂಥ ಬಟ್ಟೆಗಳೆಲ್ಲ. ಇವಾಗ ನಾ ಹಾಕ್ಯಂಡು ಖುಷಿ ಪಡಲಿ ಬಿಡ ಬರ್ತಾ ಇರೋ ವಸ್ತಿನ ಆ ಅಜ್ಜಿನು. ಹ್ಞೂ ಹೇಳಪ್ಪು, ಎಷ್ಟೇ ಆಗಲಿ ಮೊಮ್ಮಗ ನೀನು. ಮೊಮ್ಮಗ ಕೊಟ್ಟಿದ್ನ ಅವಜ್ಜಿ ಇಲ್ಲ ಅಂಬಲ್ಲಿ ಹೇಳು. ಹಂಗಾರೆ ಈ ಪಾಟಿದ್ದ ಮದ್ದಜ್ಜಿನೇ ಈ ಊರ್ನಾಗೆ ಹೀರೋಯಿನ್ ಅನ್ಕೊಂಬಿಡು. ಹ್ಞೂ ಕಣ್ಲಾ ಬರ್ತಾ, ಇನ್ಮ್ಯಾಕೆ ನಮ್ಮ ಮದ್ದಜ್ಜಿನೇ ಈ ಅಲ್ಲದ್ದಿಯ ಹೀರೋಯಿನ್ ಅಂತ ಅನ್ಕೊಂಬಿಡು ಈ ಪಾಟು. ನವೀನು, ಹಂಗಾರೆ ಆ ಅಜ್ಜಿಗೆ ಅಂತಂಥ ಬಟ್ಟೆ ತಂದಿದೀಯ ಅಂತ ಅಂದರೆ ಆ ಅಜ್ಜಿ ಆ ಬಟ್ಟೆಗಳ್ನ ಹಾಕ್ಯಂಡು ಊರ್ನಾಗ ಅಡ್ಡಾಡುತ್ತೆ ಅಂತ ಅಂದರೆ ನಾನು ಬರತಾ ಆ ಅಜ್ಜಿಗೆ ಬಾಡಿ ಗಾರ್ಡ್ ಆಗಿರ್ಬೇಕಾಗುತ್ತೇನಪ್ಪ ಹಂಗಾರೆ, ಅಲ್ವೇನ ನವೀನ? ಏನೋ ಬಿಟ್ರಲ್ಲ ಆ ಅಜ್ಜಿ ಆ ಬಟ್ಟೆಗಳು ಹಾಕ್ಯಂಡಾಗ ನೋಡ್ಕ್ಯಮ್ಮನ. ವಯಸ್ಸಿ ಆ ಅಜ್ಜಿಗೆ ಆ ಬಟ್ಟೆಗಳೆಲ್ಲ ಕೊಟ್ಟು ಬರ್ತೀನಿ, ಅಲ್ಲೇ ಕಾರ್ನಾಗ ಇಟ್ಕೊಂಡಿದ್ದೀನಿ ಬಟ್ಟೆಗಳ್ನ. ಹಂಗೆ ಮನೆ ಕಡೆಗೆ ಹೋದಾಗ ಆ ಬಟ್ಟೆಗಳೆಲ್ಲ ಆ ಅಜ್ಜಿಗೆ ತಲುಪಿಸ್ತೀನಿ ಹೇಳ್ರಪ್ಪ. ಆಗಲ್ಲಪ್ಪ ಮೊಮ್ಮಗನೇ, ಯಾವಾಗ ಬಂದು ಬೆಂಗಳೂರಿದ್ದ? ಏ ಅಜಯ್, ನೆನ್ನೆನೆ ಬಂದೆ ಕಣ ಅಜಯ್. ನಾನು ನಿಮ್ಮಂತಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೆ ಕಣ ಅಜಯ್. ಹೌದೇನಪ್ಪ ಮೊಮ್ಮಗನೇ? ವಯಸ್ಸಿ ಹಂಗಾರೆ ನಾನು ಹೇಳ್ದವೆಲ್ಲ ತಂದಿದೀಯೇನು? ನನಗೆ ಒಳ್ಳೊಳ್ಳೆ ಡ್ರೆಸ್ ತತ್ನಿ, ಸೀರೆ ತತ್ನಿ, ಅವೇ ಅಂತವೋ ಪಾರ್ಟಿಗೆ ಹಾಕಿ ಅಂತಾರೆ ಅಂಥ ಡ್ರೆಸ್ ಎಲ್ಲ ತತ್ನಿ ಅಂತ ಹೇಳಿದ್ದೆ, ತಂದೇನಪ್ಪ ನವೀನ? ಹ್ಞೂ ಕಣ್ ಮದ್ದಾಜೆ, ನಿನ್ನ ಮೊಮ್ಮಗ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು? ನಾನು ಮರ್ತು ಬರೋದು ಉಂಟೆ. ನೀನು ಹೇಳಿರ ಆ ಬಟ್ಟೆಗಳು ಡ್ರೆಸ್ಗಳು ಎಲ್ಲ ತಗೊಬಂದೀವ್ನಿ. ಆ ಪಾರ್ಟಿಗೆ ಹಾಕೊಳ್ಳೋ ಡ್ರೆಸ್ಗಳಂತೆ, ಆ ಒಳ್ಳೊಳ್ಳೆ ಸೀರೆಗಳಂತೆ, ಚೂಡಿದಾರ್ಗಳಂತೆ ಎಲ್ಲ ತಗೊಬಂದೀವ್ನಿ. ಆ ಸಿಟಿಯಾಗೆಲ್ಲ ಏನು ಹಾಕೊಂಡು ಅಡ್ಡಾಡ್ತಾರೋ ಅಂತ ಎಲ್ಲ ಬಟ್ಟೆಗಳು ತಂದು ತಗೊಬಂದೀವ್ನಿ. ಇನ್ಮ್ಯಾಕೆ ಈ ಹಳ್ಳಿನಾಗೆ ನೀನು ಆ ಥರ ಬಟ್ಟೆಗಳು ಹಾಕ್ಯಂಡು ಅಡ್ಡಾಡು ಹೇಳ್ತೀನಿ ಇನ್ಮ್ಯಾಕೆ. ಸೋರಿ ಕಣ್ಣ ಮೊಮ್ಮಗನೇ, ಹಂಗಾರೆ ವಯಸ್ಸಿ ನಮ್ಮಂತ ಆಕೆ ಆ ಡ್ರೆಸ್ಗಳು ಅಂತಾವು, ಆ ಸೀರೆಗಳು ಅಂತಾವು ಅವೆಲ್ಲರೂ ನಮ್ಮಂತಾಕೆ ತಂದ್ಕೊಂಡು ಕೊಡಪ್ಪ. ವಸಿ ಇನ್ಮ್ಯಾಕೆ ನಾನು ನಮ್ಮಳ್ಳಿನಾಗೆ ಅಂತ ಬಾಟ್ಗಳೆಲ್ಲ ಹಾಕ್ಯಂಡು ಅಡ್ಡಾಡ್ತೀನಿ. ಏನು ಸಿಟಿಯಾಗ ಒಂದೇ ಹಾಕ್ಯಬೇಕೇನು? ಹಳ್ಳಿನಾಗು ಅಂತ ಹಾಕ್ಯಬೇಕಿಲ್ಲೇನು? ಏನಂಗೆ ನಮ್ಮ ಊರಾಗೆ ಅಂತ ಹಾಕ್ಯಬೇಕಿಲ್ಲ ಅಮ್ಮಂಗೆ ಯಾರ್ಯಾರು ಅಂತ ಬಾಟ್ಗಳೇ ಹಾಕ್ಯಮಲ್ಲ ನೋಡ ನವೀನ. ಅದಕ್ಕೆ ಇವಾಗೆಲ್ಲ ಅಜ್ಜಿಗಳಿಗೂ ನಾನು ಮಾದರಿ ಆಗ್ಬೇಕು. ಅದಕ್ಕೇನೆ ಅಂತಂತ ಬಟ್ಟೆ ಹಾಕ್ಯಂಡು ನಮ್ಮ ಹಳ್ಳಿನಾಗೆ ಹೆಂಗ್ ಅಡ್ಡಾಡ್ತೀನಿ ನೋಡ್ ನಾನು ಈ ಪಾಟು. ಮದಜೆ, ನೀನಂತ ಬಟ್ಟೆ ಹಾಕ್ಯಂಡು ಊರ್ನಾಗ ಅಡ್ಡಾಡ್ತೀಯ ಅಂತ ಅಂದ್ರೆ ನಾನು ರಾಮ ನಿನಗೆ ಬಾಡಿ ಗಾಡಾಗಿರ್ತೀನಿ ಮದಜೆ. ಯೋ ಭರತ, ಹೆಂಗ್ ಹೇಳ್ತೀಯ ನೋಡು ನೀನು. ಸುಮ್ಕಿರಪ್ಪು ಬರ್ತಾ, ಮೊಮ್ಮಗ ಹಿಂಗೆಲ್ಲ ಅನ್ಬಾರ್ದು. ನನಗೆ ವಸಿ ನ್ಯಾಸ್ತಿ ಆಗ್ತೈತಳು ಬರ್ತಾ. ಹಂಗಾರೆ ಇನ್ಮೇಲೆ ಯಾರಾದ್ರು ನಮ್ಮೂರ್ನಾಗೆ ನನಗೆ ಚುಡಾಯಿಸೋದು, ರೇಗ್ಸೋದು ಯಾರನ್ನ ನನಗೆ ಕಾಳಾಕಕ್ಕೆ ಬಂದ್ರೆ ನಿಮ್ಮಿಬ್ರಿಗೆ ಹೇಳ್ತೀನಿ ಹೇಳು. ಹಂಗೆ ನಿಮ್ಮಿಬ್ರು ನನ್ನ ಜೊತೆಗೆ ಬಾಡಿಗಾರ್ಡಾಗಿ ಇಕ್ಕೆಂಬ ನೋಡ್ರಪ್ಪು. ಎಷ್ಟೇ ಆಗ್ಲಿ ಮೊಮ್ಮಕ್ಳು ಅಜ್ಜಿಗೆ ಸಪೋರ್ಟಿ ಆಗಿರ್ಬೇಕು. ಅದಕ್ಕೆ ನೀವಿಬ್ರೆ ನಮಗೆ ಬಾಡಿಗಾರ್ಡಾಗಿ ಇರ್ಮೇಂತ ಹೇಳ್ರ ಮೊಮ್ಮಕ್ಳ. ಹ್ಞೂ ಕರ್ಮತಾಜಿ, ಹಂಗೆ ನೀನು ಆಡ ಹುಡುಗಿ ಆಗಿದ್ಯಮ್ಮ, ಅದಕ್ಕೆ ಹಂಗಂತ ಹೇಳ್ದೆ. ನೋಡು ಹಂಗೆ ಆ ತಲೆ ನೋಡು, ಅದೇನು ಅಂದ ನಿಂದ, ಅದೇನು ಚಂದ. ವಸಿ ಮೊಮ್ಮಕ್ಳು ನಮ್ಮೂರ್ನಾಗೆ ಜಾಸ್ತಿ ಅವರೇ ನಿನಗೆ. ಅದಕ್ಕೆ ಏನು ಅದಕ್ಕೆ ಬೇಡ. ಯಾರೇ ನಿನಗೇನ ಆ ಥರ ಚುಡಾಯಿಸಕ್ಕೆ ಬಂದ್ರು, ನಿನ್ಗೇನ ಯಾರನ ಆ ಥರ ರೇಗಿಸಿದ್ರು ನಾನು ರಾಮು ಇಬ್ರು ನಿನ್ನ ಜೊತೆಗೆ ಬಲಗೈ ಎಡಗೈ ಅಮ್ಮಂಗಿರ್ತೀವಿ ಹೇಳದೆ ಮದ್ದಜ್ಜಿ. ಯವಿ 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 ನೋಡವ ಈ ಹುಡುಗನ. ಯೋ ಭರತ, ನಾನು ಮೊಮ್ಮಕ್ಳು ಇದಾರೆ ಅಂತಾನೆ ಕಣಪ್ಪ ನಮ್ಮೂರ್ನಾಗೆ. ನಾನು ಧೈರ್ಯವಾಗಿ ಅಡ್ಡಾಡ್ತಿರೋದು ಹೇಳು. ಹಂಗೇನಾದ್ರು ಯಾರನ್ನ ನಾನು ಚುಡಾಯಿಸಿದ್ರು ಊರ್ನಾಗೆ, ಯಾರನ್ನ ನಾನು ರೇಗಿಸಿದ್ರು ರಾಮಗೂ ಭರತಗೂ
ಹೇಳ್ತೀನಿ ಅಂತ ಎಲ್ರಿಗೂ ಹೇಳ್ಕೊಂಬತ್ತೀನಿ ಹೇಳು. ಹಂಗೇನೋ ಯಾರನ್ನ ಚುಡಾಯಿಸಿದ್ರಿ ವಯಸ್ಸಿ ನಮ್ ಜೊತೆಗೆ ಮೊಮ್ಮಕ್ಳು ಇದಾರಂತ ನಾನು ಊರ್ನಾಗೆ ಧೈರ್ಯವಾಗಿ ಅಡ್ಡಾಡ್ತಿದ್ದೀನಿ ಹೇಳಪ್ಪ ಭರತ. ಹ್ಞೂ ಹೇಳಾಜೆ, ನಿಮ್ಮ ಮೊಮ್ಮಕ್ಳು ಅಂದ್ರೆ ಏನು ಅಂದ್ಕೊಂಡಿದೀಯ ಹೇಳು. ಇನ್ಮ್ಯಾಕೆ ನಮ್ಮ ಊರಿಗೆ ನೀನೇ ಹೀರೋಯಿನ್ ಅನ್ಕೊಂಬಿಡು. ಇನ್ಮ್ಯಾಕೆ ಈ ಊರ್ನಾಗೆ ನಿಂದೇ ದರ್ಬಾರು. ಏನೋಪ್ಪ ಮೊಮ್ಮಕ್ಳು ಇದಾರಂತ ವಯಸ್ಸಿ ನಾನು ಊರ್ನಾಗೆ ಹಂಗೆ ಅಡ್ಡಾಡ್ಕೊಂಡು ಇವನಿ ಕಂಡ್ರಪ್ಪ. ವಯಸ್ಸಿ ಮೊಮ್ಮಕ್ಳೇ ನನ್ನ ಆಸ್ತಿ ಕಂಡ್ರಪ್ಪ. ಅದಕ್ಕೇನೆ ನಾನು ನಮ್ಮ ಮೊಮ್ಮಕ್ಳ ಜೊತೆಗೆ ಕಾಲ ಕಳಿಬೇಕು ಅಂತ ಇದೀನಿ. ಹೂನ್ ಹೇಳ ಮದ್ದಾಜಿ, ಇನ್ಮ್ಯಾಕೆ ನವೀನ ತಂದಿರ ಬಾಟ್ಗಳನ್ನ ಎಲ್ಲ ಇಪ್ಪಟ್ಟು ಹಾಕೊಂಡು ಊರ್ನಾಗ ಅಡ್ಡಾಡು. ನಾವೆಲ್ಲ ಮೊಮ್ಮಕ್ಳು ನಿನ್ನ ಜೊತೆಗೆ ಇದೀವಿ ಅಂತ ಧೈರ್ಯವಾಗಿ ಅಡ್ಡಾಡು ಮದ್ದಾಜಿ. ಹೂನ್ ಕಂಡ್ರಲ್ಲ ಪಾಪ, ನಾನು ಅಷ್ಟೇ ವಯಸ್ಸಿ ನಾನು ಮೊಮ್ಮಕ್ಳು ಇದಾರ ಅಂತಾನೆ ಹಿಂದಿನ ಕಾಲದಾಗೆಲ್ಲ ಅಂತ ಬಾಟ್ಗಳು ಬಂದಿರ್ಲಿಲ್ಲ, ಎಲ್ಲ ಇವಾಗ ಬಂದಾವೆ ಅಂತಂತ ಬಟ್ಗಳನ್ನ ನಾವು ಹಾಕ್ಯಮಕ್ ಆಗ್ಲಿಲ್ಲ ಅಂತ ಹೇಳಿ ಅದಕ್ಕೆ ಈ ನವೀನ ಮೊಮ್ಮಗನಿಗೆ ಹೇಳಿ ಅಂತ ಬಟ್ಗಳನ್ನ ತರಿಸ್ಕೊಂಡಿವ್ರಿ. ಇನ್ಮೇಕೆ ನಾನು ಅಂತ ಬಟ್ಗಳು ಹಾಕೊಂಡು ಊರ್ನಾಗೆ ಅಡ್ಡಾಡ್ತೀನಿ. ಇನ್ನು ಓಸ್ತಿನ ಇರ್ತೀವಿ ಬಿಡ್ರಲ್ಲ ಪಾಪ, ಇರೋ ಓಸ್ತಿನ ಸುಖವಾಗಿ ಆನಂದವಾಗಿ ಇದ್ದು ಹೋಗ್ಬೇಕು. ಹೋಗ್ಬೇಕಾರೆ ನಾವೇನು ಯಾತನ ಒತ್ಕೊಂಡು ಹೋಗಲ್ಲ, ಇದ್ದಾಗ್ಲೇನೆ ಎಲ್ಲಾನು ಅನುಭವಿಸ್ಬೇಕಂದ್ರಲ್ಲ. ಅದಕ್ಕೇನೆ ನಾನು ಇಪ್ಪಟ್ಟಿದ್ದ ಈ ಸೀರೆ ಪಾರೆ ಅಂತವೇನು ಉಟ್ಕೊಂಬಕ್ಕಿಲ್ಲ ನೋಡು. ನಮ್ ನವೀನ ಮೊಮ್ಮಗ ಅವೆಂತೆಂತವು ಪಾರ್ಟಿ ಡ್ರೆಸ್ಗಳೆಲ್ಲ ತಂದವನಂತೆ, ಅದಕ್ಕೆ ಅಂತ ಡ್ರೆಸ್ಗಳೆಲ್ಲ ಬಟ್ಟೆಗಳೆಲ್ಲ ನಾನು ಹಾಕೊಂಡು ಊರ್ನಾಗೆ ಇನ್ಮ್ಯಾಕೆ ಅಡ್ಡಾಡ್ತೀನಿ. ಹೂನ್ ಕಡೆ ಹೇಳ ಮದ್ದಾಜೆ, ನಮ್ಮೂರು ಇನ್ಮ್ಯಾಕೆ ಹಳ್ಳಿನೂ ಸಿಟಿ ಆಗ್ಬೇಕಮ್ಮ. ಏನು ಸಿಟಿಯಾಗಿ ಹಾಕೊಂಡು ಅಡ್ಡಾಡ್ಬೇಕೇನು ಅಂತಂತ ಡ್ರೆಸ್ಗಳು ಅಂತಂತ ಬಟ್ಟೆಗಳು ಏನು ಒಳ್ಳೆಗೆ ಹಾಕಬೇಕಿಲ್ಲೇನು? ಅದಕ್ಕೇನೆ ಇನ್ಮ್ಯಾಕೆ ನೀನು ಹಾಕೊಂಡು ಅಡ್ಡಾಡು ನಮ್ಮೂರ್ನಾಗೆ. ನಿನ್ನ ನೋಡಿ ಎಲ್ಲಾರು ಅಂತ ಬಟ್ಟೆಗಳು ಹಾಕೊಂಡು ಊರ್ನಾಗ ಅಡ್ಡಾಡ್ತಾರೆ ನೋಡೋಣ ಮದ್ದಾಜಿ. ಇವಾಗ ನೀನು ಸ್ಟಾರ್ಟ್ ಮಾಡು, ನಿನ್ನ ನೋಡಿ ಇನ್ನೂ ಒಂದು 4-5 ಅಜ್ಜರು ಅದೇ ತರ ಬಟ್ಟೆ ತರಿಸ್ಕೊಂಡು ಮೊಮ್ಮಕ್ಕಳ ತಾಗೆ ಹಾಕೊಂತಾರೆ. ಇನ್ಮ್ಯಾಕೆ ಈ ಹಳ್ಳಿ ಹೋಗಿ ಆಮೇಲೆ ಸಿಟಿ ಆಗುತ್ತೇನೋ ನೋಡೋಣ. ಕಂಡ್ರಲ್ಲ ಮೊಮ್ಮಕ್ಳ ವಯಸ್ಸಿ ನಾನು ಅದನ್ನೇ ಹೇಳ್ತೀವಿ ಕಂಡ್ರಲ್ಲ. ವಯಸ್ಸಿ ನಮ್ಮ ಹಳ್ಳಿನೂ ಒಂದ್ ಸ್ವಲ್ಪ ಬದಲಾಗ್ಬೇಕಂದ್ರಲ್ಲ, ಅದಕ್ಕೇನೆ ನಾನು ಇವಾಗ ಹೇಳ್ತೀವಿ ಕೇಳ್ರಿ. ವಯಸ್ಸಿ ನನ್ನ ಯಾರು ತಪ್ಪರ್ತ ತಿಳ್ಕೊಬೇಡ್ರಿ ಕಣ್ರಮ್ಮ. ಆಮೇಲೆ ವಯಸ್ಸಿ ನಾನು ಹಳ್ಳಿ ಬದಲಾಗ್ಲಿ ಅಂತ ಹೇಳಿ ಈ ತರ ಮಾಡ್ತೀವಿ. ಇದನ್ನ ಯಾರು ತಪ್ಪರ್ತ ತಿಳ್ಕೊಬಾರ್ದು. ಆಮೇಲೆ ವಯಸ್ಸಿ ನಮ್ಮ ಹಳ್ಳಿನೂ ಚೇಂಜ್ ಆಗ್ಲಿ ಎಂಬುದಕ್ಕೋಸ್ಕರ ಈ ತರ ಮಾಡ್ತೀವಿ. ಯಾರು ತಪ್ಪಾಗಿ ತಿಳ್ಕೊಬೇಡ್ರಮ್ಮ. ಆಮೇಲೆ ಸುಮ್ಕೀರ್ ಮದ್ದಾಜಿ, ನಮ್ಮೂರ ಹೆಣ್ಮಕ್ಳೇನು ಹಂಗೆಲ್ಲ ತಪ್ಪಾಗಿ ತಿಳ್ಕೊಂಬಕ್ಕಿಲ್ಲ. ನೀನು ಆರಾಮಾಗಿ ಇನ್ಮ್ಯಾಕೆ ಅಂತ ಬಟ್ಟೆಗಳೆಲ್ಲ ಹಾಕೊಂಡು ಅಂತ ಡ್ರೆಸ್ಗಳೆಲ್ಲ ಹಾಕೊಂಡು ಸಿಟಿಯಾಗಿ ಹೆಂಗೆ ಹಾಕೊಂಡು ಅಡ್ಡಾಡ್ತಾರೋ ಹಂಗೆ ನಮ್ಮೂರ್ನಾಗ ಅಡ್ಡಾಡು. ಯಾವ ಹೆಣ್ಮಕ್ಳು ಏನು ತಪ್ಪಾಗಿ ತಿಳ್ಕೊಂಬಕ್ಕಿಲ್ಲ ನಿನ್ನ ಮ್ಯಾಕೆ. ವಶಿ ನಮ್ಮೂರು ಬದಲಾಗೋದು ಯಾವಾಗ ಹಿಂಗೆ ಇದ್ರೆ ಅದಕ್ಕೆ ಏನು ತಪ್ಪಾಗಲ್ಲ. ವಶಿ ನಿನ್ನನ್ನು ನೋಡಿ ಎಲ್ಲ ಅಜ್ಜರೂ ಅದೇ ಥರ ಆಗ್ತಾರೆ ನೋಡೋಣ. ಸರಿ ಕಣ್ರಪ್ಪ ವಯಸ್ಸಿ ನಾನು ಕೂಡ ಬದಲಾಗ್ತೀವಿ. ಇನ್ಮ್ಯಾಕೆ ನಾಳೆ ಇದ್ದ ಈ ಮದ್ದಜ್ಜಿದೆ ಅವ ಅನ್ಸುತ್ತೆ ಊರ್ನಾಗೆ. ವಯಸ್ಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟ್ ಕೊಡ್ರಪ್ಪ. ಬತ್ತೀನಿ ಕಣ್ರಪ್ಪ. ವಯಸ್ಸಿ ಹಂಗೇನೆ ಯಾರು ಇದನ್ನ ತಪ್ಪಾಗಿ ತಿಳ್ಕೊಬೇಡ್ರಿ ಕಣ್ರಪ್ಪ. ಹಂಗೆ ಹೆಣ್ಮಕ್ಳಿಗೆ ಹೇಳ್ತೀವಿ ವಯಸ್ಸಿ ಯಾರು ಇದನ್ನ ತಪ್ಪರ್ಥ ಮಾಡ್ಕೋಬೇಡ್ರಿ. ಆಮೇಲೆ ಇದು ಮನರಂಜನೆಗೋಸ್ಕರ ಮಾಡ್ತಿರ್ತಕ್ಕಂಥದ್ದು, ಅದಕ್ಕೆ ಹೇಳ್ತೀವಿ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ.